ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ. ಇವತ್ತಿನ ದಿವಸ ನಾವು ತೆಗೆದುಕೊಂಡಂಥ ಮೆಂಟಲ್ ಅಬಿಲಿಟಿಯ ವಿಷಯ ಯಾವುದಾಗಿತ್ತಪ್ಪ ಅಂತಂದರೆ ಅದು ಆಸನ ವ್ಯವಸ್ಥೆ. ಏನು ಆಸನ ವ್ಯವಸ್ಥೆ ಅಂತಂದರೆ, ಆಸನ ವ್ಯವಸ್ಥೆಯ ಬಗ್ಗೆ ಈ ಒಂದು ಟಾಪಿಕ್ ಬಗ್ಗೆ ನಾನು ಇನ್ನಷ್ಟು ವಿಸ್ತಾರವಾಗಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವು ದಿನನಿತ್ಯ ಫಾಲೋ ಆಗ್ತಾ ಇದ್ದೀರಾ ಅಂತ ಗೊತ್ತಾಯಿದೆ. ಹಾಗಾಗಿ ಇನ್ನೂ ಅಷ್ಟು ಕೂಡ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇನ್ನಷ್ಟು ನಿಮ್ಮ ಗೆಳೆಯರಿಗೆ ಅದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಹಾಗಾಗಿ ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ ಕೋಚರಿ ವತಿಯಿಂದ ಏನು ಮಾಡ್ತಾಯಿದ್ದೀವಿ, ಫ್ರೀ ಕ್ಲಾಸಸನ್ನು ಕೂಡ ಏನು ಮಾಡ್ತಾಯಿದ್ದೀವಿ, ನಾವು ತೆಗೆದುಕೊಳ್ತಾ ಇದ್ದೀವಿ. ಆಸಕ್ತ ವಿದ್ಯಾರ್ಥಿಗಳು ಬಂದು ಜಾಯ್ನ್ ಆಗ್ಬೋದು. ಓಕೆ, ಹಾಗಾದರೆ ಇವತ್ತಿನ ಟಾಪಿಕ್ ಆದಂತಹ ಆಸನ ವ್ಯವಸ್ಥೆ. ಏನು ಆಸನ ವ್ಯವಸ್ಥೆ ಅಂತಂದರೆ, ನಾವು ಆಸನ ಅಂತ ಬಂದಾಗ ಏನು ತಿಳ್ಕೊಬೇಕು, ಅದು ಕುಳಿತುಕೊಳ್ಳುವಂಥ ಒಂದು ಪ್ಲೇಸ್ ಅಂತ ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ಆಸನ, ನಾವು ಕುಳಿತುವಂಥ ಚೇರ್ ಇರ್ಬೋದು, ಅಥವಾ ನಮ್ಮ ಕುಳಿತುಕೊಳ್ಳುವಂಥ ಪ್ಲೇಸ್ ಇರ್ಬೋದು. ರೈಟ್, ಇರೋ ಒಂದು ವ್ಯವಸ್ಥೆನ ಏನು ಮಾಡ್ತೀವಿ ನಾವಿಲ್ಲಿ, ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆನ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೇವೆ. ಕುಳಿತುಕೊಳ್ಳುವಂಥ ಒಂದು ವ್ಯವಸ್ಥೆ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ರೈಟ್, ಹಾಗಾದರೆ ಆಸನ ವ್ಯವಸ್ಥೆಯನ್ನು ನಾವು ಯಾಕೋ ಈ ಒಂದು ಮೆಂಟಲ್ ಅಬಿಲಿಟಿಯಲ್ಲಿ ಅಥವಾ ಒಂದು ಥಿಂಕಿಂಗ್ ಕೆಪಾಸಿಟಿಯಲ್ಲಿ ಯಾಕೆ ತೆಗೆದುಕೊಂಡು ಬರ್ತಾರೆಪ್ಪ ಅಂತಂದರೆ, ಒಂದು ವ್ಯವಸ್ಥಿತವಾದಂಥ ರೌಂಡ್ ಟೇಬಲ್ ಮೀಟಿಂಗ್ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕೇಳಿರ್ತೀರಿ. ನೀವೆಲ್ಲರೂ ಕೂಡ ಕೇಳಿರ್ತೀರಿ, ರೌಂಡ್ ಟೇಬಲ್ ಮೀಟಿಂಗ್ಸ್ ಅಂತ ಏನು ಮಾಡ್ತೀರಿ ಕೇಳಿರ್ತೀರಿ. ಅದ್ರೂ ಎಸ್ಪೆಷಲಿ ರಾಜಕೀಯವಾಗಿ ನೀವು ಒಂದಿಷ್ಟು ವಿಚಾರಗಳನ್ನ ತೆಗೆದುಕೊಂಡು ಬಂದಾಗ, ರಾಜಕೀಯವಾಗಿ ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಿ. ಯಾಕಪ್ಪ ಅಂತಂದರೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಮೀಟಿಂಗ್ಗಳಂತ ಕರೆದಾಗ ರೌಂಡ್ ಟೇಬಲ್ ಮೀಟಿಂಗು ಅಥವಾ ಸರಳ ರೇಖೆಯಲ್ಲ ಟೇಬಲ್ ಮೀಟಿಂಗು ಅಥವಾ ಒಂದು ಮೀಟಿಂಗ್ ಅಂತ ಏನು ಮಾಡ್ತಾರೆ ಆದಷ್ಟು ಕೇಳಿರ್ತೀರಿ. ಅಥವಾ ಈ ಕೆಲವೊಂದಿಷ್ಟು ಕಂಪನಿಗಳಲ್ಲಿ ಕೂಡ ಏನು ಮಾಡ್ತಾರೆ, ಮೀಟಿಂಗ್ಗಳನ್ನ ಕರೆದಿರ್ತಾರೆ. ಯಾರು ಎಲ್ಲಿ ಕೂತ್ಕೋಬೇಕು, ಯಾವ ಪ್ಲೇಸನ್ನು ಕೂತ್ಕೋಬೇಕು ಅದನ್ನ ಏನು ಮಾಡ್ತಾರೆ ಅಂದರೆ ಆಲ್ರೆಡಿ ಸೆಟ್ ಮಾಡಿರ್ತಾರೆ ಅವರು ಅದು ಅಲ್ಲೇ ಬಂದು ಕೂತ್ಕೋತಾರೆ. ಹಾಗಾಗಿ ಅಂಥ ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಕಲಿತಾ ಇದ್ದೀವಿ. ಯಾವ ರೀತಿ ಕೂತ್ಕೋಬೇಕು, ಯಾವ ವ್ಯಕ್ತಿ ಎಲ್ಲಿ ಕೂತ್ಕೋಬೇಕು, ಆ ವ್ಯಕ್ತಿಯ ಅಪೋಸಿಟ್ ಯಾರು ಕೂತ್ಕೊಂಡಿರ್ತಾರೆ, ಕೂತ್ಕೊಂಡಾಗ ಅವ್ರ ಕಮ್ಯುನಿಕೇಶನ್ ಯಾವ ರೀತಿ ಆಗಿರುತ್ತೆ. ನೀವು ನೋಡಿರ್ತೀರ, ಈ ರೀಸೆಂಟಾಗಿ ಮೋದಿಯವರು ಎಲ್ಲೋ ಒಂದು ಬೇರೆ ವಿದೇಶದಲ್ಲಿ ಹೋಗಿರ್ತಾರೆ. ಅವ್ರ ಪಕ್ಕದಲ್ಲಿರುವಂಥ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಮೀಟಿಂಗ್ ಅಂತ ನೋಡ್ಕೊಂಡಾಗ ಅವ್ರ ಎದುರಿಗೆ ಯಾರು ಕೂತ್ಕೊಂಡಿರ್ತಾರೆ, ಅವರಿಗೆ ಸಮನಾಗಿರುವಂಥ ವ್ಯಕ್ತಿ. ರೈಟ್, ಫಾರ್ ಎಕ್ಸಾಂಪಲ್ ರಷ್ಯಾಗೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋಣ, ಅಥವಾ ಅಮೆರಿಕಾಗೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ರೈಟ್, ಅವರಿಗೆ ಸಮಾನಂತ ವ್ಯಕ್ತಿ ಯಾರು, ರಷ್ಯಾಗೆ ಹೋದಾಗ ಪುತಿನ್ ಇರ್ತಾರೆ, ಮತ್ತೆ ಅಮೆರಿಕಕ್ಕೆ ಹೋದರೆ ಟ್ರಂಪ್ ಇರ್ತಾರೆ. ರೈಟ್, ಅವರ ಸಮಾನಂತ ವ್ಯಕ್ತಿಯನ್ನು ಏನು ಮಾಡ್ತಾರೆ, ಅವರ ಎದುರಿಗೆ ಕೂತ್ಕೊಂಡಿರ್ತಾರೆ. ರೈಟ್, ಹಾಗಾಗಿ ಈ ಒಂದು ಆಸನ ವ್ಯವಸ್ಥೆಯಲ್ಲಿ ಅವರಿಗೆ ಬೇಕಾದಂಥ ವ್ಯವಸ್ಥಿತವಾದಂಥ ಒಂದು ಸರಳವಾಗಿ ಕಮ್ಯುನಿಕೇಶನ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಅದನ್ನು ಒಂದು ಮೀಟಿಂಗ್ಗಳನ್ನ ಅರೇಂಜ್ಮೆಂಟ್ ಮಾಡಿರ್ತಾರೆ. ಹಾಗಾಗಿ ಅದೇ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಆಸನ ವ್ಯವಸ್ಥೆಯ ಒಂದು ಕಾನ್ಸೆಪ್ಟನ್ನು ಕೂಡ ಏನು ಮಾಡ್ತಾರೆ, ನಮ್ಮ ಎಕ್ಸಾಮ್ನಲ್ಲೂ ಕೂಡ ಏನು ಮಾಡ್ತಾರೆ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಒಂದು ಆಸನ ವ್ಯವಸ್ಥೆ ಎಷ್ಟು ಇಂಪಾರ್ಟೆಂಟ್ ಆಗ್ತದಪ್ಪ ಅಂತಂದರೆ, ಅದನ್ನು ಎಸ್ಪೆಷಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ಗಳನ್ನ ಎಸ್ಪೆಷಲಿ ಈ ಒಂದು ಆಸನ ವ್ಯವಸ್ಥೆಯಲ್ಲಿ ಕೂಡ 2 ರಿಂದ 3 ಕ್ವಶನ್ ಕೇಳ್ತಾರೆ. ರೈಟ್, ಮಿನಿಮಮ್ 2 ಕ್ವಶನ್ ಕೇಳ್ತಾರೆ. ಹಾಗಾಗಿ ಅದನ್ನು ನಿಮಗೆ ಗೊತ್ತಿರಲೇಬೇಕಾಗ್ತದೆ. ಹಾಗಾಗಿ ಈ ಒಂದು ಆಸನ ವ್ಯವಸ್ಥೆ ಯಾವ ರೀತಿಯಾಗಿ ಕೂತ್ಕೊಂಡಿರ್ತಾರೆ, ಯಾವ ರೀತಿ ಅಂತ ಆಸನ ವ್ಯವಸ್ಥೆಗಳನ್ನ ಕೂತ್ಕೊಳ್ಳೋಕೆ ನಮ್ಗೆ ಇಲ್ಲಿ ಅವಕಾಶಗಳಿರ್ತವೆ. ಅವನ್ನೆಲ್ಲ ಏನು ಮಾಡ್ತೀನಿ ಅಂತ ನಾನು ಸವಿಸ್ತಾರವಾಗಿ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ರೈಟ್, ಹಾಗಾದರೆ ಈ ಆಸನ ವ್ಯವಸ್ಥೆಯಲ್ಲಿ ಇರುವಂಥ 2 ಪಾಯಿಂಟ್ಗಳನ್ನ ನಾವಿಲ್ಲಿ ಅತಿ ಮುಖ್ಯವಾಗಿ ನೋಡ್ಕೋತೀವಿ. ಆ 2 ಯಾವ ಪಾಯಿಂಟ್ ಅಪ್ಪ ಅಂತಂದರೆ, ಒಂದು ವೃತ್ತದ ವ್ಯವಸ್ಥೆ, ಇನ್ನೊಂದು ಸರಳ ರೇಖೆಯ ವ್ಯವಸ್ಥೆ ಅಂತ ಏನು ಮಾಡ್ತೇವೆ. 2 ರೀತಿಯಾದಂಥ ಒಂದು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ಕೋತೀವಿ. ರೈಟ್, ನಿಮ್ಗೆ ಗೊತ್ತಿರಬಹುದು ಏನಪ್ಪಾ ಅಂತಂದ್ರೆ, ಕುಳಿತುಕೊಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ನಿಮ್ಮ ಫ್ರೆಂಡ್ಸ್ ಅನ್ನ ಕೂತ್ಕೊಂಡಾಗ ಅಥವಾ ನೀವು ಎಲ್ಲಾದ್ರೂ ಪಾರ್ಟಿಗೆ ಅಂತ ಹೋಗೋದಾಗ ಇರ್ಬೋದು, ಎಲ್ಲೇ ಹೊರಗಡೆ ಫ್ಯಾಮಿಲಿ ಟುಗೆದರ್ ಆಗಿದ್ದಾಗ ಕುಡ್ಕೊಂಡಾಗ ಏನ್ ಮಾಡ್ತೀರಿ ಅಂತಂದ್ರೆ, ರೌಂಡ್ ಆಗಿ ಕೂತ್ಕೊಂಡು ಏನ್ ಮಾಡ್ತಿರ್ತಾರೆ, ಊಟ ಮಾಡ್ತಿರ್ತಾರ, ಮಾತಾಡ್ತಿರ್ತಾರ. ರೈಟ್, ಆ ರೀತಿ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆ ಏನ್ ಮಾಡ್ತೀರಿ ಅಂದ್ರೆ, ಇಲ್ಲಿ ರೌಂಡ್ ಆಗಿ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಏನ್ ಮಾಡ್ತೀವಿ ನೋಡ್ಕೋತೀವಿ. ಇನ್ ನೆಕ್ಸ್ಟ್ ಶಾಲೆಗಳಲ್ಲಿ ಕೂತ್ಕೊಂಡಾಗ, ಕಾಲೇಜ್ಗಳಲ್ಲಿ ಕೂತ್ಕೊಂಡಾಗ ಏನ್ ಮಾಡ್ತಾರೆ ಅಂತಂದ್ರೆ, ಲೈನ್ ವೈಸ್ ಕ್ಲಾಸ್ ವೈಸ್ ಏನ್ ಮಾಡ್ತಾರೆ, ಸ್ಟ್ರೇಟ್ ಆಗಿ ಕೂರಿಸಿರ್ತಾರೆ. ಅದು ಸರಳ ರೇಖೆ ವ್ಯವಸ್ಥೆ ಏನ್ ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ರೈಟ್, ಹಾಗಾಗಿ ಯಾರ ಎದುರಿಗೆ ಇರ್ಬೋದು, ಯಾರ ಬಲಕ್ಕೆ, ಯಾರ ಎಡಕ್ಕೆ, ಉತ್ತರಕ್ಕೆ ಯಾರು ಕೂತ್ಕೊಂಡಿದ್ದಾರೆ, ದಕ್ಷಿಣಕ್ಕೆ ಯಾರು ಕೂತ್ಕೊಂಡಿದ್ದಾರೆ, ಪೂರ್ವಕ್ಕೆ ಯಾರು ಕೂತ್ಕೊಂಡಿದ್ದಾರೆ, ಪಶ್ಚಿಮಕ್ಕೆ ಯಾರು ಕೂತ್ಕೊಂಡಿದ್ದಾರೆ, ಅದು ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ಅದು ಯಾವ ರೀತಿಯಾಗಿ ಅಂತ ಗೊತ್ತಾಗುತ್ತೆ. ರೈಟ್, ಅದನ್ನ ಹೇಳ್ತೀನಿ ನಾನು ಇವಾಗ. ರೈಟ್, ಅದಕ್ಕಿಂತ ಮೊದಲು ಏನ್ ಮಾಡ್ತೀವಿ ಅಂದ್ರೆ, ವೃತ್ತದ ವ್ಯವಸ್ಥೆ ಅಂತ ಏನ್ ಮಾಡಿ ನಾವಿಲ್ಲಿ ನೋಡ್ಕೋತಾ ಬರೋಣ. ಏನ್ ವೃತ್ತದ ವ್ಯವಸ್ಥೆ ಅಂತ ಹಾಗಾದ್ರೆ, ವೃತ್ತಾಕಾರವಾಗಿ ಕುಳಿತುಕೊಳ್ಳುವಂತ ಒಂದು ವ್ಯವಸ್ಥೆ. ವೃತ್ತಾಕಾರವಾಗಿ ಏನ್ ಮಾಡ್ತೀವಿ ನಾವಿಲ್ಲಿ ಕುಳಿತುಕೊಳ್ಳುವಂತ ಒಂದು ವ್ಯವಸ್ಥೆ ಏನ್ ಮಾಡ್ತೀವಿ, ಆ ಒಂದು ಯಾವ ವ್ಯಕ್ತಿ, ಫಾರ್ ಎಕ್ಸಾಂಪಲ್ 4 ಜನ ಫ್ರೆಂಡ್ಸ್ ಇದಾರೆ ಅಂತ ಅನ್ಕೊಳ್ಳೋಣ.
4 ಜನ ಫ್ರೆಂಡ್ಸು ABCD 4 ಜನ ಇದ್ದಾರೆ. ಈ 4 ಜನರಲ್ಲಿ ನಾವು ಯಾವ ರೀತಿಯಾಗಿ ಕೂತ್ಕೊಂಡಿದ್ದಾರೆ ಅನ್ನೋದನ್ನ ಏನ್ ಮಾಡ್ತೀವಿ ನಾವಿಲ್ಲಿ ಹೇಳ್ತೇವೆ. ರೌಂಡ್ ವೃತ್ತಾಕಾರದಲ್ಲಿ ಅಂತ ಬಂದಾಗ A ಪಕ್ಕದಲ್ಲಿ B, P ಪಕ್ಕದಲ್ಲಿ C ಪಕ್ಕದಲ್ಲಿ D ಕೂತ್ಕೊಂಡಿರ್ತಾನೆ. ಹಾಗಾದ್ರೆ ಅಲ್ಲಿ A ನ ಬಲಕ್ಕೆ ಯಾರು ಕೂತ್ಕೊಂಡಿದ್ದಾರೆ, B ನ ಬಲಕ್ಕೆ ಯಾರು ಕೂತ್ಕೊಂಡಿದ್ದಾರೆ, ಅಥವಾ A ನ ಎಡಕ್ಕೆ ಯಾರು ಕೂತ್ಕೊಂಡಿದ್ದಾರೆ, B ನ ಎಡಕ್ಕೆ ಯಾರು ಕೂತ್ಕೊಂಡಿದ್ದಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ಆ ಒಂದು ವ್ಯವಸ್ಥಿತವಾದಂತಹ ಒಂದು ಫಾರ್ಮೆಟ್ ಅನ್ನು ಕೂಡ ಏನ್ ಮಾಡಿದೆ ನಾನಿಲ್ಲಿ ಬ್ಲಾಕ್ ಬೋರ್ಡ್ ಮೇಲೆ ನೀಟಾಗಿ ಬರೆದಿದ್ದೀನಿ. ಅದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಅಂತೇಳಿ. ಇಲ್ಲಿ ವೃತ್ತದ ವ್ಯವಸ್ಥೆಯಲ್ಲಿ ಏನ್ ಮಾಡ್ತೀವಿ, 4 ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ಕೋತೀವಿ. ಒಂದು, ಕೇಂದ್ರಕ್ಕೆ ಮುಖ ಮಾಡಿ ಕುಳಿತುಕೊಂಡಾಗ. ಎರಡನೇದು, ಕೇಂದ್ರಕ್ಕೆ ವಿರುದ್ಧವಾಗಿ ಕುಳಿತುಕೊಂಡಾಗ. ಮೂರನೇದು, ಪ್ರದಕ್ಷಿಣಾಕಾರವಾಗಿ ಕುಳಿತುಕೊಂಡಾಗ. ನಾಲ್ಕನೇದು, ಅಪ್ರದಕ್ಷಿಣಾಕಾರವಾಗಿ ಕುಳಿತುಕೊಂಡಾಗ. ರೈಟ್, ಈ 4 ವ್ಯವಸ್ಥೆಯನ್ನು ಏನ್ ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಬರ್ತೀವಿ. 4ರಲ್ಲಿ ಅದರಲ್ಲೂ ಎಸ್ಪೆಷಲಿ ಈ ವೃತ್ತಾಕಾರದ ವ್ಯವಸ್ಥೆಯಲ್ಲಿ ಏನ್ ಮಾಡ್ತೇವೆ, ಒಂದು ವ್ಯವಸ್ಥೆ ಏನ್ ಮಾಡ್ತೇವೆ ಇಲ್ಲಿ ಈ 4 ರೀತಿಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ಅದರಲ್ಲೂ ಕೂಡ ಇಲ್ಲಿ ಬಲ ಮತ್ತು ಎಡ ಅಂತ ಬರ್ತದೆ. ಇಲ್ಲೂ ಕೂಡ ಏನ್ ಮಾಡ್ತಾರೆ ಅಂತ ನಾವಿಲ್ಲಿ ವೃತ್ತಾಕಾರವಾಗಿ ಒಂದು ಪ್ರದಕ್ಷಿಣಾಕಾರ ಅಂದ್ರೆ ಕ್ಲಾಕ್ ವೈಸ್ ಅಂತ ಬರ್ತದೆ. ಇದು ಆಂಟಿ ಕ್ಲಾಕ್ ವೈಸ್. ನೀವು ಗಡಿಯಾರ ಯಾವ ರೀತಿ ತಿರುಗ್ತದಲ್ಲ ಅದು ಇಲ್ಲಿ ಪ್ರದಕ್ಷಿಣಾಕಾರ ಇರ್ತದೆ. ಅದ್ರ ವಿರುದ್ಧವಾಗಿ ತಿರುಗೋದೇನಪ್ಪ ಅಂತಂದ್ರೆ ಅದು ಅಪ್ರದಕ್ಷಿಣಾಕಾರವಾಗಿ ಏನ್ ಮಾಡ್ತೀವಿ ಇಲ್ಲಿ ನೋಡ್ತಾ ಬರ್ತೀವಿ. ಹಾಗಾಗಿ ಇವು 4 ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ಹಾಗಾದ್ರೆ ಯಾವ ರೀತಿಯಾಗಿ ಕೇಂದ್ರಕ್ಕೆ ಮುಖ ಮಾಡಿ ಯಾವ ರೀತಿ ಕೂತ್ಕೋತಾರೆ, ಕೇಂದ್ರಕ್ಕೆ ವಿರುದ್ಧವಾಗಿ ಯಾವ ರೀತಿ ಕೂತ್ಕೋತಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ಕೇಂದ್ರಕ್ಕೆ ಮುಖ ಮಾಡಿ ಕುಳಿತುಕೊಂಡಾಗ ABCD 4 ಜನ ಕೂತ್ಕೊಂಡಿದ್ದಾರೆ, ರೌಂಡ್ ಆಗಿ ಕೂತ್ಕೊಂಡಿದ್ದಾರೆ. ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಕೇಂದ್ರಕ್ಕೆ, ಇಲ್ಲಿ ಕೇಂದ್ರ ಇದೆ, ಈ ಕೇಂದ್ರಕ್ಕೆ ಅವರು ಮುಖ ಮಾಡಿ ಒಬ್ಬರು ಎದುರಿಗೆ ಅವರವರ ಎದುರಿಗೆ ಏನ್ ಮಾಡ್ಕೊಂಡಿದ್ದಾರೆ, ಅವರು ಕೂತ್ಕೊಂಡಿದ್ದಾರೆ. ಯಾಕೆ ಎದುರಿಗೆ ಕೂತ್ಕೊಂಡಿದ್ದಾರಪ್ಪ ಅಂತಂದ್ರೆ ಒಬ್ಬರ ಮುಖ ಒಬ್ಬರಿಗೆ ಕಾಣ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಹಾಗಾಗಿ ರೌಂಡ್ ಟೇಬಲ್ ನಲ್ಲಿ ಇದು ಬಲಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಒಂದು ವ್ಯವಸ್ಥಿತವಾದಂತಹ ಒಂದು ರೌಂಡ್ ವೃತ್ತಾಕಾರ ವ್ಯವಸ್ಥೆಯಲ್ಲಿ ಏನ್ ಮಾಡ್ತಾರೆ, ಅವರು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇನ್ನು ಎಡಕ್ಕೆ ಕೂಡ ಅದೇ ರೀತಿಯ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರುತ್ತೆ. ಕೇಂದ್ರಕ್ಕೆ ಮುಖ ಮಾಡಿ ಇದು ಕ್ಲಾಕ್ ವೈಸ್ ಇದೆ, ಇದು ಆಂಟಿ ಕ್ಲಾಕ್ ವೈಸ್ ಇದೆ, ಅಥವಾ ಪ್ರದಕ್ಷಿಣಾಕಾರ ಮತ್ತು ಅಪ್ರದಕ್ಷಿಣಾಕಾರ ಅಂತ ಏನ್ ಮಾಡ್ತೇವೆ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಕೇಂದ್ರಕ್ಕೆ ಮುಖ ಮಾಡಿ ಕುಳಿತುಕೊಂಡಾಗ ಬಲ ಮತ್ತು ಎರಡನ್ನೂ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ಬೇಕಾಗ್ತದೆ. ಅದರಲ್ಲೂ ಕೂಡ ಏನ ಪ್ರದಕ್ಷಿಣಾಕಾರ ಅಪ್ರದಕ್ಷಿಣಾಕಾರ ಕೂಡ ಇದರಲ್ಲೂ ಕೂಡ ಏನ್ ಮಾಡ್ತದೆ ನಮ್ಗೆ ಇಲ್ಲಿ ಬರ್ತಾ ಹೋಗ್ತದೆ. ಯಾವ ರೀತಿಯಾಗಪ್ಪ ಅಂತಂದ್ರೆ ಬಲ ಅಂತ ಬಂದಾಗ ಆಂಟಿ ಕ್ಲಾಕ್ ವೈಸ್ ಬರ್ತದೆ, ಅಂದ್ರೆ ಅಪ್ರದಕ್ಷಿಣಾಕಾರ ಬರ್ತದೆ. ಎಡಕ್ಕೆ ಅಂತ ಬಂದಾಗ ಅದು ಪ್ರದಕ್ಷಿಣಾಕಾರವಾಗಿ ಏನ್ ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವ್ಯವಸ್ಥೆ ಏನ್ ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ರೈಟ್, ಹಾಗಾದ್ರೆ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ನಮ್ಗಿಲ್ಲಿ ಅಂತಂದ್ರೆ ಕೇಂದ್ರಕ್ಕೆ ವಿರುದ್ಧವಾಗಿ ಕುಳಿತುಕೊಂಡಾಗ. ರೈಟ್, ಕೇಂದ್ರಕ್ಕೆ ವಿರುದ್ಧವಾಗಿ ಕುಳಿತುಕೊಂಡಾಗ ಅಂತಂದ್ರೆ ಕೇಂದ್ರ ಇರುವಂತಹ ಒಂದು ಅದಕ್ಕೆ ವಿರುದ್ಧವಾಗಿ ಕುಳಿತುಕೊಂಡಾಗ, ಅಂದ್ರೆ ಈ ಕೇಂದ್ರವನ್ನು ಇಟ್ಕೊಂಡು ಏನ್ ಮಾಡಿದಾರೆ ಅಂತಂದ್ರೆ ಅಪೋಸಿಟ್ ಮುಖ ಮಾಡಿ, ಇಲ್ಲಿ ಕೇಂದ್ರಕ್ಕೆ ಮುಖ ಮಾಡಿ ಒಬ್ಬರನ್ನೊಬ್ಬರು ನೋಡ್ಕೊಂಡಿದ್ದಾರೆ. ಇಲ್ಲಿ ಏನಾಗ್ತದೆ ಅಂದ್ರೆ ಅಪೋಸಿಟ್ ಆಗಿ ಮುಖ ಮಾಡಿ ಏನ್ ಮಾಡ್ಕೊಂಡಿರ್ತಾರೆ, ಕುಳಿತುಕೊಂಡಿರ್ತಾರೆ. ಅಂದ್ರೆ ನಿಮ್ಗೆ ಹೇಳ್ತೀರಾ ಬೆನ್ನು ಮಾಡಿ ಕೂತ್ಕೊಂಡಿದ್ದಾರೆ ಅಂದಾಗ ಅರ್ಥ. ಒಬ್ಬರಿಗೊಬ್ರು ಏನ್ ಮಾಡಿದ್ದಾರೆ, ಬೆನ್ನು ಮಾಡಿ ಕೂತ್ಕೊಂಡಿದ್ದಾರೆ ಅಂದಾಗ ಅರ್ಥ. ಮುಖ ಹೊರಗಡೆ ಇರುತ್ತೆ, ಅವರು ಏನ್ ಮಾಡ್ತಾರೆ ಅಂತಂದ್ರೆ ಬೆನ್ನು ಒಳಗಡೆ ಇರುತ್ತೆ, ಮುಖ ಹೊರಗಡೆ ಇರುತ್ತೆ. ಹಾಗಾಗಿ ಅದು ಕೇಂದ್ರಕ್ಕೆ ವಿರುದ್ಧವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕೂತ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಎಡ ಮತ್ತು ಬಲ ಅಂತ ಬರ್ತದೆ. ಇಲ್ಲಿ ಬಲ ಅಂತ ಬಂದಾಗ ಕ್ಲಾಕ್ ವೈಸ್ ಬರ್ತದೆ, ಎಡ ಅಂತ ಬಂದಾಗ ಆಂಟಿ ಕ್ಲಾಕ್ ವೈಸ್ ಬರ್ತದೆ ಅಂತ ನಾವಿಲ್ಲಿ ನೋಡ್ಕೋತೇವೆ. ಬಲ ಅಂತ ಬಂದಾಗ ಅದು ಏನ್ ಬರ್ತದೆ, ಪ್ರದಕ್ಷಿಣಾಕಾರ ಅಂತ ಬರ್ತದೆ. ಎಡ ಅಂತ ಬಂದಾಗ ಅದು ಅಪ್ರದಕ್ಷಿಣಾಕಾರ ಅಂತ ಬರ್ತದೆ. ಸರ್, ಹಾಗಾದ್ರೆ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಏನು, ಕೇಂದ್ರಕ್ಕೆ ಮುಖ ಮಾಡಿ ಬಲಕ್ಕೆ ಆಂಟಿ ಕ್ಲಾಕ್ ವೈಸ್ ಬರುತ್ತದೆ, ಕೇಂದ್ರಕ್ಕೆ ವಿರುದ್ಧವಾಗಿ ಏನ್ ಬರ್ತದೆ, ಬಲಕ್ಕೆ ಅಂತ ಬಂದಾಗ ಪ್ರದಕ್ಷಿಣಾಕಾರ ಅಥವಾ ಕ್ಲಾಕ್ ವೈಸ್ ಬರ್ತದೆ. ರೈಟ್, ಅದು ವಿರುದ್ಧವಾಗಿರ್ತದೆ ಯಾವಾಗಲೂ ಕೂಡ. ಯಾಕೆ ವಿರುದ್ಧವಾಗಿರ್ತದೆ ಅಂತಂದ್ರೆ ಅವ್ರು ಕುಳಿತುಕೊಂತ ವ್ಯವಸ್ಥೆನೂ ಕೂಡ ವಿರುದ್ಧವಾಗಿರ್ತದೆ. ರೈಟ್, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕೇಂದ್ರಕ್ಕೆ ಮುಖ ಮಾಡಿದ್ದಾರೆ, ಇಲ್ಲಿ ಕೇಂದ್ರಕ್ಕೆ ವಿರುದ್ಧವಾಗಿರ್ತಾರೆ. ಹಾಗಾಗಿ ಅದು ಕೂಡ ಏನಾಗ್ತದೆ, ಅಪೋಸಿಷನ್ ಆಗ್ತದೆ. ಹಾಗಾಗಿ ಕೇಂದ್ರಕ್ಕೆ ವಿರುದ್ಧವಾಗಿ ಕುಳಿತುಕೊಂಡಾಗ ಕೂಡ ಏನಾಗ್ತದೆ, ABCD ಅಂತ ಬಂದಾಗ ಅವರು ಕೇಂದ್ರಕ್ಕೆ ವಿರುದ್ಧವಾಗಿ ಇದು ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಅಪ್ರದಕ್ಷಿಣಾಕಾರವಾಗಿರ್ತದೆ. ಎಡಕ್ಕೆ ಬಲಕ್ಕೆ ಏನಿರ್ತದೆ, ಕ್ಲಾಕ್ ವೈಸ್ ಇರ್ತದೆ, ಅದು ಅಥವಾ ಪ್ರದಕ್ಷಿಣಾಕಾರವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಕುಳಿತುಕೊಂಡಿರ್ತಾರೆ ಅಂತ ನಾವಿಲ್ಲಿ ನೋಡ್ಕೋತೀವಿ. ನೆಕ್ಸ್ಟ್ ಎರಡಂತೂ ನಿಮ್ಗೆ ಗೊತ್ತಾದ್ಮೇಲೆ ಈ ಎರಡು ವ್ಯವಸ್ಥೆ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಯಾಕೆ ಹೇಳಿ, ಇಲ್ಲಿ ಸಿಂಪಲ್ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಕುಳಿತುಕೊಳ್ಳುವಂತ ವ್ಯವಸ್ಥೆ ಯಾವ ರೀತಿ ಇರ್ತದೆ, ಒಂದು ಕ್ಲಾಕ್ ವೈಸ್ ಇರ್ತದೆ, ಇಲ್ಲ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್ ಇರ್ತದೆ. ಪ್ರದಕ್ಷಿಣಾಕಾರವಾಗಿರ್ತದೆ, ಇಲ್ಲ ಅಂತಂದ್ರೆ ಅಪ್ರದಕ್ಷಿಣಾಕಾರ ಆಗಿರ್ತದೆ. ರೈಟ್, ಇನ್ನೂ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ
ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಅಜ್ಜಿ ಇರ್ಬೋದು, ಬೀಸನ್ ಬೀಸ್ತಾರೆ ಗೊತ್ತಾ, ಬೀಸುಕಲ್ ಇರ್ತದೆ ಗೊತ್ತಾ, ಅದು ಬೀಸುವಂಥ ವ್ಯವಸ್ಥೆ ಇರ್ತದೆ. ಅದು ಅಲ್ಲಿ ಕೂಡ ಏನು ಮಾಡ್ತಾರೆ, ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ರೈಟ್, ಆ ಒಂದು ವ್ಯವಸ್ಥೆಯನ್ನು ಕೂಡ ಏನು ಮಾಡ್ತೀವಿ, ಪ್ರದಕ್ಷಿಣಾಕಾರ ಮತ್ತು ಅಪ್ರದಕ್ಷಿಣಾಕಾರ ಅಂತ ಏನು ಮಾಡ್ತೀವಿ, ಕುಳಿತುಕೊಳ್ಳುವಂಥ ಒಂದು ವ್ಯವಸ್ಥೆ. ಕುಳಿತುಕೊಳ್ಳುವಂಥ ಒಂದು ವ್ಯವಸ್ಥೆ ಈ ರೀತಿಯಾಗಿ ಸರ್ಕಲ್ ಅಲ್ಲಿ ಏನ್ ಮಾಡ್ತಾರೆ ನಾವು, ಅವರು ಕುಳಿತುಕೋತಾರೆ. ಅಪ್ರದಕ್ಷಿಣ ಆಕಾರದಲ್ಲಿ ಏನ್ ಮಾಡ್ತಾರೆ, ಅದ್ರ ವಿರುದ್ಧವಾಗಿ ಏನ್ ಮಾಡ್ತಾರೆ ಅಂದ್ರೆ ಕುಳಿತುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ನೋಡ್ಕೋತಾ ಹೋಗ್ತಾರೆ. ಹಾಗಾಗಿ ಈ ವೃತ್ತದ ವ್ಯವಸ್ಥೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮುಖ್ಯವಾಗಿ 4 ಪ್ರಕಾರಗಳನ್ನ ಏನ್ ಮಾಡ್ತೀವಿ ನಾವಿಲ್ಲಿ, ಕೇಂದ್ರಕ್ಕೆ ಮುಖ ಮಾಡಿ, ಕೇಂದ್ರಕ್ಕೆ ವಿರುದ್ಧವಾಗಿ, ಮತ್ತು ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ ಅಂತ ಏನ್ ಮಾಡ್ತೀವಿ 4 ಒಂದು ಪಾಯಿಂಟ್ಗಳನ್ನ ಏನ್ ಮಾಡ್ತೀವಿ ಇಲ್ಲಿ, ಅದು ವೃತ್ತ ವ್ಯವಸ್ಥೆಯಲ್ಲಿ ನೋಡ್ಕೋತೀವಿ. ಇನ್ ನೆಕ್ಸ್ಟ್ ಬರುವಂಥದ್ದು ಯಾವ್ದಪ್ಪ ಅಂತಂದ್ರೆ ಸರಳ ರೇಖೆಯ ವ್ಯವಸ್ಥೆ. ಏನು ಸರಳ ರೇಖೆಯ ವ್ಯವಸ್ಥೆಯಪ್ಪ ಅಂತಂದ್ರೆ ಇಲ್ಲಿ ಕುಳಿತುಕೊಳ್ಳುವಂತ ವ್ಯವಸ್ಥೆ ಹೇಗಿರ್ತದಪ್ಪ ಅಂತಂದ್ರೆ ಸ್ಟ್ರೇಟ್ ಲೈನ್ ಇರ್ತದೆ, ಒಂದು ಲೈನ್ ಇರ್ತದೆ. ಆ ಲೈನ್ ಮುಖಾಂತರ ಏನ್ ಮಾಡ್ತಾರೆ, ಅವನ ಪಕ್ಕದಲ್ಲಿ ಒಬ್ಬ, ಮತ್ತೊಬ್ಬ ಪಕ್ಕದಲ್ಲಿ ಮತ್ತೊಬ್ಬ, ರೈಟ್, ಅಥವಾ ಒಬ್ಬನ ಹಿಂದೆ ಒಬ್ಬನ ಮುಂದೆ, ಈ ರೀತಿಯಾಗಿ ಕುಳಿತುಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ನೋಡ್ಕೊಂಡಿರ್ತಾರೆ. ಹಾಗಾಗಿ ಸರಳ ರೇಖೆಯ ವ್ಯವಸ್ಥೆಯನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡಾಗ, ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡಾಗ, ರೈಟ್. ಇದ್ರ ಜೊತೆಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಅವರು ಪೂರ್ವದ ದಿಕ್ಕಿಗೆ ಕೊಡ್ಬೋದು, ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಅಂತ ಕೂಡ ಇಲ್ಲಿ ಅವರು ಕೊಡ್ಬೋದು, ರೈಟ್. ಹಾಗಾಗಿ ಈ ಒಂದು ಸರಳ ರೇಖೆಯಲ್ಲಿ ಅತಿ ಮುಖ್ಯವಾಗಿ ಎರಡು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಪೂರ್ವ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತುಕೊಂಡಿರುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಇಲ್ಲಿ, ಆದಷ್ಟು ಕಡಿಮೆ ಮಾಡ್ತೀವಿ, ನೋಡೋದೇ ಇಲ್ಲ, ಜಾಸ್ತಿಯಾಗಿ ಕ್ವಶನ್ಸ್ ಆ ರೀತಿ ಬರೋದಿಲ್ಲ ಎಸ್ಪೆಷಲಿ ಈ ಸರಳ ರೇಖೆಯಲ್ಲಿ. ಹಾಗಾಗಿ ನಾವಿಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಂತ ಕುಳಿತುಕೊಂಡಾಗ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡಾಗ ಅತಿ ಹೆಚ್ಚಾಗಿ ಬರುವಂತ ಕ್ವಶನ್ಗಳನ್ನ ಏನ್ ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಎಡ ಬಲ, ಇಲ್ಲಿ ಬಲ ಮತ್ತು ಎಡ ಅಂತ ಏನ್ ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂತಂದ್ರೆ ನಾನು ಈ ಕಡೆ ಮುಖ ಮಾಡಿದಾಗ ನನ್ನ ಬಲ ಈ ಕಡೆ ಬರುತ್ತೆ, ನನ್ನ ಎಡ ಈ ಕಡೆ ಬರುತ್ತೆ. ಅದೇ ಅಪೋಸಿಟ್ ಅಂತ ತಿಳ್ಕೊಂಡಾಗ ಏನ್ ಮಾಡ್ತೀನಿ, ನನ್ನ ಬಲ ಈ ಕಡೆ ಬರುತ್ತೆ, ನನ್ನ ಎಡ ಈ ಕಡೆ ಬರುತ್ತೆ, ರೈಟ್. ಹಾಗಾಗಿ ಅದೊಂದು ವ್ಯವಸ್ಥಿತವಾದಂತಹ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನ್ ಮಾಡ್ತಾರೆ ಇಲ್ಲಿ ಅವರ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದನ್ನ ನಾವಿಲ್ಲಿ ಉತ್ತರಕ್ಕೆ ಮುಖ ಮಾಡಿದಾಗ ಬಲ ಯಾವ ರೀತಿ, ಬಲಕ್ಕೆ ಯಾವ್ದು ಬರುತ್ತೆ, ಎಡಕ್ಕೆ ಯಾವ್ದು ಬರುತ್ತೆ ಅಂದ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡಾಗ ನಮ್ಮ ಬಲಕ್ಕೆ ಪೂರ್ವ ಬರುತ್ತೆ, ಎಡಕ್ಕೆ ಏನ್ ಬರುತ್ತೆ, ಪಶ್ಚಿಮ ಬರುತ್ತೆ. ಅದೇ ರೀತಿಯಾಗಿ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೊಂಡಾಗ ನಮ್ಮ ಬಲಕ್ಕೆ ಯಾವ್ದು ಬರುತ್ತೆ, ಪಶ್ಚಿಮ ಬರುತ್ತೆ, ಎಡಕ್ಕೆ ಏನ್ ಬರುತ್ತೆ, ಪೂರ್ವ ಬರುತ್ತೆ. ಹಾಗಾಗಿ ಆ ಒಂದು ವ್ಯವಸ್ಥಿತವಾದಂತಹ ಒಂದು ಉತ್ತರ ಮತ್ತು ದಕ್ಷಿಣ ದಿಕ್ಕಿನ ಒಂದು ಕುಳಿತುಕೊಳ್ಳುವಂತಹ ವ್ಯವಸ್ಥೆಯನ್ನು ಏನ್ ಮಾಡ್ತಾರೆ ಅವರ ನೋಡ್ತಾ ಬರ್ತಾರೆ. ಅದರೊಳಗೆ ಎಸ್ಪೆಷಲಿ ಎಡಕ್ಕೆ ಮುಖ ಮಾಡಿ ABCD ಬಲದ ಕಡೆಗೆ, ಎಡದಿಂದ ಬಲಕ್ಕೆ ಅಂತ ಕೇಳ್ತಾರೆ ಕ್ವಶನ್ ಅನ್ನ. ಏನ್ ಮಾಡ್ತಾರೆ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಎಡದಿಂದ ಬಲಕ್ಕೆ ಕುಳಿತುಕೊಳ್ಳುವಂತ ಒಂದು ವ್ಯವಸ್ಥೆ ಇರ್ತದೆ. ಅದೇ ರೀತಿಯಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡಾಗ ಬಲದಿಂದ ಎಡಕ್ಕೆ ಅಂತ ಹೇಳ್ತಾರೆ, ರೈಟ್. ಹಾಗಾಗಿ ಈ ಒಂದು ಕ್ವಶನ್ ನಲ್ಲಿ ಅಥವಾ ಎಸ್ಪೆಷಲಿ ಈ ಸರಳ ರೇಖೆ ವ್ಯವಸ್ಥೆಯಲ್ಲಿ ಏನ್ ಮಾಡ್ತೀವಿ, ಉತ್ತರ ದಿಕ್ಕಿನಲ್ಲಿ ಕುಳಿತುಕೊಂಡಾಗ ಎಡದಿಂದ ಬಲಕ್ಕೆ ತೆಗೆದುಕೊಳ್ಬೇಕು. ಮತ್ ನೆಕ್ಸ್ಟ್ ಏನು, ಬಿ ದಕ್ಷಿಣದ ದಿಕ್ಕಿಗೆ ಮುಖ ಮಾಡಿ ಅಂತ ಬಂದಾಗ ಏನಾಗ್ತದೆ, ಬಲದಿಂದ ಎಡಕ್ಕೆ ಅಂತ ಏನ್ ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ರೈಟ್. ಹಾಗಾಗಿ ಈ ಒಂದು 2 ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ವೃತ್ತದ ಆಕಾರದಲ್ಲಿ ಕೇಳುವಂತ ಕ್ವಶನ್ಗಳನ್ನ ಇರ್ಬೋದು, ಅಥವಾ ಈ ಒಂದು ಸರಳ ರೇಖೆಯ ವ್ಯವಸ್ಥೆಯಲ್ಲಿ ತೆಗೆದುಕೊಳ್ಳಿರ್ಬೋದು. ಅವೇನಪ್ಪಾ ಅಂತಂದ್ರೆ ಎಡದಿಂದ ಬಲಕ್ಕೆ ಬರೆದುಕೊಳ್ಳುವಂತ ಒಂದು ವ್ಯವಸ್ಥೆ ಯಾವ ರೀತಿ ಇರ್ತದೆ, ಬಲದಿಂದ ಎಡಕ್ಕೆ ಯಾವ ರೀತಿ ಬರೆದುಕೊಳ್ಳುವಂತ ಒಂದು ವ್ಯವಸ್ಥೆ ಇರ್ತದೆ, ಅದನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ರೈಟ್. ಹಾಗಾಗಿ ಈ ಸರಳ ರೇಖೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಅಂತ ಬಂದಾಗ ಕಂಪಲ್ಸರಿ ಏನ್ ಮಾಡ್ಬೇಕು, ಎಡದಿಂದ ಬಲಕ್ಕೆ ಅಂತಾನೆ ತೆಗೆದುಕೊಳ್ಬೇಕು, ರೈಟ್. ಅದಾದ ನಂತರದಲ್ಲಿ ದಕ್ಷಿಣಕ್ಕೆ ದಿಕ್ಕಿಗೆ ಕಡೆ ಮುಖ ಮಾಡಿ ಅಂತ ಬಂದಾಗ ನೀವು ಬಲದಿಂದ ಎಡಕ್ಕೆನೆ ಬರ್ಕೋಬೇಕು. ಹಾಗಾಗಿ ಅದು ಒಂದು ಸೂಕ್ತವಾದಂತಹ ಒಂದು ಬಿಡಿಸುವಂತಹ ಪದ್ಧತಿ ಅಂತ ಏನ್ ಮಾಡ್ತಾರೆ ಅವರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಆಸನ ವ್ಯವಸ್ಥೆಯಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ಈ 2 ವೃತ್ತದ ವ್ಯವಸ್ಥೆ ಮತ್ತು ಸರಳ ರೇಖೆಯ ವ್ಯವಸ್ಥೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಏನ್ ಮಾಡ್ತಾರೆ ನಮ್ಗೆ ಇಲ್ಲಿ ಕಂಡು ಬರ್ತವೆ ಅಂತ ನಾನು ನೋಡ್ಕೋತೀನಿ. ನಿಮ್ಗೆ ಅರ್ಥ ಆಯ್ತಾ ಅನ್ಕೋತೀನಿ, ರೈಟ್. ಓಕೆ, ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಅನ್ನ ನಾನು ಏನು ಮಾಡಿದ್ದೀನಿ ಬರೆದಿದ್ದೀನಿ ಆಸನ ವ್ಯವಸ್ಥೆ ಮೇಲೆ. ಕ್ವಶನನ್ನು ಓದೋಕ್ಕಿಂತ ಮೊದಲೇ, ಕ್ವಶನನ್ನು ಬಿಡಿಸೋದಕ್ಕೆ ಸಾಲ್ವ್ ಮಾಡೋಕ್ಕಿಂತ ಮೊದಲು ಒಂದು ಇದಕ್ಕೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯವನ್ನು ನಿಮಗೆ ಇಲ್ಲಿ ನಾನು ತಿಳಿಸ್ಕೊಡ್ಬೇಕಾಗಿದೆ. ಅದು ಏನಪ್ಪ ಅಂತಂದರೆ ಇಲ್ಲಿ ದಿಕ್ಕುಗಳ ಬಗ್ಗೆ ನಿಮಗೆ ಇಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ನಿಮಗಿಲ್ಲಿ ನಾನು ಹೇಳಬೇಕಾಗ್ತದೆ. ಯಾಕೆ ಹೇಳಬೇಕಾಗ್ತದಪ್ಪ ಅಂತಂದರೆ ನಿಮಗಿಲ್ಲಿ ನೋಡ್ತಾ ಇರ್ಬೋದು, ಒಂದು ದಿಕ್ಕಿನ ಒಂದು ವ್ಯವಸ್ಥಿತವಾದಂಥ ಒಂದು ಫಾರ್ಮ್ಯಾಟನ್ನು ನಿಮಗಿಲ್ಲಿ ಬರೆದೀನಿ. ಆ ಫಾರ್ಮ್ಯಾಟನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಸರಿಯಾಗಿ ಒಂದು ಕಡೆ ನೀಟಾಗಿ ನಿಮಗೆ ತಿಳಿಯೋ ರೀತಿಯಲ್ಲಿ ಬರ್ಕೊಂಬಿಡಿ. ನಾನು ಹೇಳ್ತೀನಿ ಅದು ಯಾವ ರೀತಿಗೆ ಅಂತೇಳಿ. ಹಾಗಾಗಿ ಇದು ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ. ಹಾಗಾದರೆ ನಡಕಿರೋ ಯಾವಪ್ಪ ಅಂದ್ರೆ
ಸಬ್ ಅದಕ್ಕೆ ಇರುವಂಥ ಒಂದು ಬೇರೆ ವ್ಯವಸ್ಥಿತವಾದ ದಿಕ್ಕುಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ. ರೈಟ್, ಇದನ್ನ ಏನು ಮಾಡ್ಬೇಕಂದ್ರೆ ನೀವು ಇಲ್ಲಿ ಸರಿಯಾಗಿ ಬರೆದುಕೊಳ್ಬೇಕಾಗ್ತದೆ. ಇದನ್ನ ನೆನಪಿಟ್ಕೋಬೇಕು. ಹೇಗೆ ಇದನ್ನ ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಅಂತಂದ್ರೆ ಅದಕ್ಕೊಂದು ಕೋಡ್ ವರ್ಡ್ ಇದೆ. ಏನಪ್ಪಾ ಅಂದ್ರೆ ಸಿಂಪಲ್ ಆಗಿರುವಂಥದ್ದು, ಅದೇ ಬರೆದಿದ್ದೀನಿ ನಾನು ಇಲ್ಲಿ. ಏನಪ್ಪಾ ಅಂತಂದ್ರೆ ಉ ಈ ಪು ಆ ದ ನೈ ಪ ವ. ಉ ಈ ಪು ಆ ದ ನೈ ಪ ವ. ಇದು ನಿಮಗಿಲ್ಲಿ ಬಹಳಷ್ಟು ಅನುಕೂಲವಾಗಿರುವಂಥ ಒಂದು ಯಾಕೆ ಇದನ್ನು ಬರೆದಿದ್ದೀನಿ ಅಂತಂದ್ರೆ ಸಿಂಪಲ್ ಆಗಿ ದಿಕ್ಕುಗಳ ಬಗ್ಗೆ ಕ್ವಶನ್ ಅಂತ ಬಂದಾಗ, ದಿಕ್ಕುಗಳ ಬಗ್ಗೆ ಒಬ್ಬ ವ್ಯಕ್ತಿ ಬಲಕ್ಕೆ ಪೂರ್ವಕ್ಕೆ 10 ಕಿಲೋಮೀಟರ್ ನಡೆದು, ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆದು, ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆದು, ಇವಾಗ ಪ್ರೆಸೆಂಟ್ ಆಗಿ ಯಾವ ದಿಕ್ಕಿನಲ್ಲಿದ್ದಾನೆ ಅಥವಾ ಈ ರೀತಿಯ ಕ್ವಶನ್ಗಳು ಬರ್ತಾವಲ್ಲ, ಆ ಒಂದು ಕ್ವಶನ್ಗಳು ಕೂಡ ಏನಪ್ಪ ಅಂತಂದರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಇಲ್ಲಿರುವಂಥ ದಿಕ್ಕುಗಳನ್ನ ಏನು ಮಾಡ್ಬೇಕು ನೀವು ಇಲ್ಲಿ ಇದೊಂದು ವಿಷಯದ ಜೊತೆಗೆ ಅದನ್ನು ಮುಂದೆ ಬರುವಂಥ ಎಲ್ಲ ಟಾಪಿಕ್ಗಳು ಕೂಡ ಏನು ಮಾಡ್ಬೋದು ನಾವಿಲ್ಲಿ ಇದನ್ನು ನಾವು ಬರ್ಕೋಬೇಕು ಆಗ್ತದೆ. ಹಾಗಾಗಿ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನೊಂದ್ಸಲ ಹೇಳ್ತೀನಿ, ಉ ಈ ಪು ಆ ದ ನೈ ಪ ವ. ಇದು ಬರೆದುಕೊಳ್ಳುವಂಥ ನೆನಪಿಟ್ಕೊಳ್ಳುವಂಥ ಒಂದು ಕೋಡ್ ವರ್ಡ್ ಆಗಿರ್ತದೆ. ಹಾಗಾಗಿ ಅದನ್ನು ನೆನಪಿಟ್ಕೊಬೇಕು. ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ನಾವಿಲ್ಲಿ ಕ್ವಶನ್ಗೆ ಬಂದ್ಬಿಡೋಣ. ಏನು ಕ್ವಶನ್ ಇದೆ? ಸಿಂಪಲ್ ಆಗಿರುವಂಥ ಕ್ವಶನ್ ಏನಂತಂದರೆ, 4 ಜನ ಆದರೆ ಆ 4 ಜನ ಯಾರಪ್ಪ ಅಂತಂದರೆ ಎ ಬಿ ಸಿ ಡಿ 4 ಜನ ಆದರೆ ಇವರು ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ. ಏನು? ಉತ್ತರಕ್ಕೆ ಮುಖ ಮಾಡಿ. ಹಾಗಾದ್ರೆ ನಿಮ್ಗೆ ಏನು ನೆನಪರುತ್ತದೆ? ಉತ್ತರಕ್ಕೆ ಮುಖ ಮಾಡಿ ಅಂತ ಬಂದಾಗ ಸರಳ ರೇಖೆ ನೆನಪರ್ಬೇಕು. ಯಾಕೆ ಸರಳ ರೇಖೆ ನೆನಪರ್ಬೇಕಂತಂದ್ರೆ, ನೀವು ವೃತ್ತಾಕಾರ ಅಂತ ಬಂದಾಗ ಏನಾಗ್ತದೆ, ಅದು ಕೇಂದ್ರಕ್ಕೆ ಮುಖ ಮಾಡಿ, ಕೇಂದ್ರಕ್ಕೆ ವಿರುದ್ಧವಾಗಿ ಮತ್ತು ಪ್ರದಕ್ಷಿಣಾಕಾರ ಅಪ್ರದಕ್ಷಿಣಾಕಾರ 4 ಜನ ನೋಡ್ಕೊಂಡಿದ್ರಿ. ಬಟ್ ಇಲ್ಲಿ ಏನಿದೆ ಅಂತಂದ್ರೆ ಉತ್ತರಕ್ಕೆ ಮುಖ ಮಾಡಿ. ಉತ್ತರಕ್ಕೆ ಮುಖ ಮಾಡಿ ಅಂತಂದಾಗ ನಾನು ಸರಳ ರೇಖೆಯ ವ್ಯವಸ್ಥೆಯಿಂದ ಬರ್ಸಿರ್ತಾನಲ್ಲ, ಅದರಲ್ಲಿ ಏನು ಮಾಡ್ಬೇಕು ನೀವು ಇಲ್ಲಿ ಉತ್ತರಕ್ಕೆ ಮುಖ ಮಾಡಿ, ದಕ್ಷಿಣಕ್ಕೆ ಮುಖ ಮಾಡಿ ಅಂತ ಬಂದಾಗ ಉತ್ತರಕ್ಕೆ ಮುಖ ಮಾಡಿ ಅಂತಂದಾಗ ಏನು ಮಾಡಬೇಕು? ಎಡದಿಂದ ಬಲಕ್ಕೆ. ರೈಟ್. ಹಾಗಾಗಿ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡಿರುತ್ತಾರೆ. ಎ ಯು ಬಿ ಯ ಪಕ್ಕದಲ್ಲಿದ್ದಾನೆ. ಎ ಯುದನಿದ್ದಾನೆ, ಬಿ ಯ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾನೆ. ರೈಟ್. ಆದರೆ ಸಿ ಯ ಪಕ್ಕದಲ್ಲಿಲ್ಲ. ಸಿ ಯ ಪಕ್ಕದಲ್ಲಿಲ್ಲ, ಆದರೆ ಡಿನ ಪಕ್ಕದಲ್ಲಿದ್ದಾನೆ. ಸಿ ಯು ಡಿನ ಪಕ್ಕದಲ್ಲಿ ಕುಳಿತಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಮರ್ತು ಬಿಡ್ತೀವಿ ಕುಳಿತಿದ್ದಾನೆ. ಅದು ಸ್ಪೀಡಾಗಿ ಓದ್ಬೇಕಾದ್ರೆ ನಮಗಿಲ್ಲಿ ಅದು ಕುಳಿತಿದ್ದಾನೆ ಕುಳಿತಿಲ್ಲ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಅದನ್ನ ತಲೆಗೆ ಬರೋದೇ ಇಲ್ಲ. ಹಾಗಾಗಿ ಅದನ್ನು ನೀಟಾಗಿ ಓದ್ಕೋಬೇಕು. ಹಾಗಾದರೆ ಡಿ ಯ ಪಕ್ಕದಲ್ಲಿರುವವರು ಯಾರು? ಕ್ವಶನ್ ನೀವು ಸಿಂಪಲ್ ಆಗಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತದೆ ಎ ಪಕ್ಕದಲ್ಲಿ ಯಾರು ಕುಳಿತುಕೊಂಡಿದ್ದಾರೆ ಅಂತೇಳಿ. ರೈಟ್. ಏನಪ್ಪ ಎ ಯು ಬಿ ಯ ಪಕ್ಕದಲ್ಲಿದ್ದಾನೆ. ಆಲ್ರೆಡಿ ಎ ಯು ಬಿ ದ ಪಕ್ಕದಲ್ಲಿದ್ದಾನೆ. ಆದರೆ ಸಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಎ ಇದ್ದಾನೆ, ಸಿ ಪಕ್ಕದಲ್ಲಿ ಕುಳಿತಿಲ್ಲ. ಆದರೆ ಡಿನ ಪಕ್ಕದಲ್ಲಿ ಕುಳಿತಿದ್ದಾನೆ. ಏನಿದೆ? ಡಿನ ಪಕ್ಕದಲ್ಲಿ ಕುಳಿತಿದ್ದಾನೆ. ಸಿ ಯು ಡಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಸಿ ಡಿ ಪಕ್ಕದಲ್ಲಿ ಕುಳಿತಿಲ್ಲ. ಹಾಗಾದರೆ ಡಿನ ಪಕ್ಕದಲ್ಲಿ ಯಾರಿದ್ದಾನೆ? ಹಾಗಾದರೆ ಇಲ್ಲೇನದು ಎ ಯಾರ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾನೆ? ಡಿನ ಪಕ್ಕದಲ್ಲಿ ಕುಳಿತಾನೆ. ಹಾಗಾದರೆ ಆನ್ಸರ್ ಏನು? ಡಿನ ಪಕ್ಕದಲ್ಲಿ ಎ ಕುಳಿತುಕೊಂಡಿದ್ದಾನೆ. ನಮ್ಗೆ ಆನ್ಸರ್ ಸಿಂಪಲ್ ಆಗಿ ಸಿಕ್ಬಿಡುತ್ತೆ. ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ. ಕ್ವಶನ್ ನಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಹಾಗಾದ್ರೆ ನಾವು ಫಾರ್ಮುಲಾ ಹಾಕಿ ಅದನ್ನು ಬಿಡಿಸ್ಬೇಕಲ್ಲ, ನಮ್ಗೆ ಕರೆಕ್ಟಾಗಿ ಅನ್ಸ್ಬೇಕಲ್ಲ. ಅದು ಯಾವ ರೀತಿಯಾಗಿ ಬಿಡಿಸ್ಬೇಕು? ನಾನು ಕೊಟ್ಟಿದ್ದೇನೆ, ಉತ್ತರಕ್ಕೆ ಮುಖ ಮಾಡಿ ಅಂತ ಅಂದವಾಗ ಎಡದಿಂದ ಬಲಕ್ಕೆ, ಎಡ ಬಲ. ರೈಟ್. ಉತ್ತರಕ್ಕೆ ಮುಖ ಮಾಡಿ ಎಡದಿಂದ ಬಲಕ್ಕೆ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ ನೋಡ್ಕೋತಾ ಇದ್ದೀನಿ. ರೈಟ್. ಹಾಗಾದರೆ ಏನು ಕೊಟ್ಟಿದ್ದಾನೆ ಇಲ್ಲಿ? ಎ ಯು ಬಿನ ಪಕ್ಕದಲ್ಲಿದ್ದಾನೆ. ಎ ಯು ಬಿನ ಪಕ್ಕದಲ್ಲಿದ್ದಾನೆ, ಆದರೆ ಸಿನ ಪಕ್ಕದಲ್ಲಿ ಆದರೆ ಸಿ ಯ ಪಕ್ಕದಲ್ಲಿಲ್ಲ. ನಾವು ಎ ಬಿ ಸಿ ಡಿ ಅಂತ ಬರೆದಾಗ ಎ ಬಿ ಕರೆಕ್ಟಾಗಿ ಕೂತು ಇದೆ, ಆದರೆ ಸಿನ ಪಕ್ಕದಲ್ಲಿಲ್ಲ. ಏನು? ಎ ಯು ಬಿ ಯ ಪಕ್ಕದಲ್ಲಿದ್ದಾನೆ, ಆದರೆ ಸಿ ಯ ಪಕ್ಕದಲ್ಲಿಲ್ಲ. ಇದು ಕೂಡ ಕರೆಕ್ಟಾಗಿ ಬರುತ್ತೆ. ಆದರೆ ಡಿನ ಪಕ್ಕದಲ್ಲಿದ್ದಾನೆ. ಡಿನ ಪಕ್ಕದಲ್ಲಿದ್ದಾನೆ. ಹಾಗಾದ್ರೆ ಡಿ ಎಲ್ಲಿದ್ದಾನೆ? ಇಲ್ಲಿ ನಮ್ಗೆ ಇಲ್ಲಿದ್ದಾನೆ. ನಾನೇನು ಮಾಡಬೇಕು? ಎ. ಹೋಯ್ತಾ? ಡಿನ ಪಕ್ಕದಲ್ಲಿ ಡಿನ ಪಕ್ಕದಲ್ಲಿದ್ದಾನೆ. ಸಿ ಯು ಡಿನ ಪಕ್ಕದಲ್ಲಿಲ್ಲ. ಕರೆಕ್ಟಾ?
ಡಿಯು ಸಿನ ಪಕ್ಕದಲ್ಲಿ ಇಲ್ಲ. ಡಿನ ಪಕ್ಕದಲ್ಲಿ ಯಾರಿದ್ದಾರೆ? ಎ ಇದ್ದಾನೆ, ಕುಳಿತಿದ್ದಾರೆ. ಹಾಗಾದರೆ ಡಿನ ಪಕ್ಕದಲ್ಲಿ ಯಾರಿದ್ದಾರೆ? ಸಿ ನಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ಸಿಂಪಲ್ ಕ್ವಶನ್. ಎ ಬಿ ಪಕ್ಕದಲ್ಲಿದ್ದಾರೆ. ಎ ಬಿ ಪಕ್ಕದಲ್ಲಿದ್ದಾರೆ ಇದಾರ. ಸಿನ ಪಕ್ಕದಲ್ಲಿ ಎ ಇಲ್ಲ, ಇಲ್ಲದಲ್ಲ. ಡಿ ಪಕ್ಕದಲ್ಲೂ ಸಿ ಇಲ್ಲ. ಹಾಗಾದ್ರೆ ಬಿ ಪಕ್ಕದಲ್ಲಿ ಸಿ ಇದ್ದಾನೆ. ಹಾಗಾದ್ರೆ ಕ್ವಶನ್ ಏನಿದೆ ನಮಗಿಲ್ಲಿ? ಡಿ ಯ ಪಕ್ಕದಲ್ಲಿ ಯಾರು ಕುಳಿತುಕೊಂಡಿದ್ದಾರೆ? ಡಿನ ಪಕ್ಕದಲ್ಲಿ ಯಾರು ಕುಳಿತುಕೊಂಡಿದ್ದಾರೆ? ಹಾಗಾದ್ರೆ ಎ. ಆನ್ಸರ್ ಏನಿದೆ? ಎ. ರೈಟ್. ಹಾಗಾಗಿ ಇರುವಂತಹ ಒಂದು ಕ್ವಶನ್ ಅನ್ನು ಸರಿಯಾಗಿ ಓದ್ಕೊಂಡ್ರೆ, ಅದರಲ್ಲೂ ಎಸ್ಪೆಷಲಿ ಕುಳಿತುಕೊಂಡಿದ್ದಾನೆ, ಕೊಂಡಿದ್ದಾರೆ, ಕುಳಿತಿಲ್ಲ, ರೈಟ್, ಪಕ್ಕದಲ್ಲಿದ್ದಾನೆ, ರೈಟ್, ಇವೇ ಪಕ್ಕದಲ್ಲಿದ್ದಾನೆ, ಈ ಪಾಯಿಂಟ್ಸ್ಗಳ ಪಕ್ಕದಲ್ಲಿಲ್ಲ, ಪಕ್ಕದಲ್ಲಿ ಇಲ್ಲ, ಇವೇನಾಗುತ್ತದೆ ನಮ್ಗಿಲ್ಲಿ ಓದ್ಬೇಕಾದ್ರೆ ಕ್ವಶನ್ ಅಲ್ಲಿ ಹರಿಬಿರಿ ಇರುತ್ತೆ. ನಾವೇ ಬಹಳಷ್ಟು ಟೆನ್ಷನ್ ಮಾಡ್ಕೊಂಡಿರ್ತೇವೆ. ಆ ಟೆನ್ಷನ್ ಮಾಡ್ಕೊಂಡಾಗ ಏನಾಗ್ತದೆ? ಪಕ್ಕದಲ್ಲಿಲ್ಲ ಅನ್ನೋದು ಬದಲಾಗಿ ಏನ್ ಮಾಡ್ತೀವಿ? ಪಕ್ಕದಲ್ಲಿದ್ದಾನೆ ಅಂತ ಓದ್ತೀವಿ. ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸಿ ಯ ಪಕ್ಕದಲ್ಲಿ ಇಲ್ಲ, ಡಿ ನ ಪಕ್ಕದಲ್ಲಿ ಕುಳಿತಿಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಅದನ್ನ ನೋಡ್ಕೋಬೇಕು. ಇದು ಸಿಂಪಲ್ ಆಗಿರುವಂತಹ ಒಂದು ಕ್ವಶನ್ಗೆ ನಿಮ್ಗೆ ಇಲ್ಲಿ ಆನ್ಸರ್ ನಾನು ಕೊಟ್ಟಿದ್ದೀನಿ. ರೈಟ್. ಓಕೆ, ಇಲ್ಲಿ ಎರಡನೇ ಒಂದು ಎಕ್ಸಾಂಪಲನ್ನು ಏನು ಮಾಡಿದ್ದೀನಿ ನಿಮಗಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಆ ಎರಡನೇ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಇವಾಗ ಫಸ್ಟ್ ಎಕ್ಸಾಂಪಲ್ ಏನು ಮಾಡಿದ್ದೀನಿ? ಸರಳ ರೇಖೆ ಅಲ್ಲಿ ಅವರು ಒಂದು ವ್ಯವಸ್ಥೆಯನ್ನು ಏನು ಮಾಡಿದ್ದೀನಿ ನೋಡ್ಕೊಂಡಿದ್ದೀವಿ. ಎರಡನೇ ಎಕ್ಸಾಂಪಲ್ ಏನು ಮಾಡಿದ್ದೀನಿ ಏನಪ್ಪ ಅಂತಂದರೆ ವೃತ್ತದ ವ್ಯವಸ್ಥೆಯನ್ನು ಏನು ಮಾಡಿದ್ದೀನಿ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿ ಎರಡನೇ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಎರಡನೇ ಒಂದು ಎಕ್ಸಾಂಪಲ್ನಲ್ಲಿ 8 ಜನ ವ್ಯಕ್ತಿಗಳ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಇರುತ್ತೆ. ಆ ರೌಂಡ್ ಟೇಬಲ್ ಮೀಟಿಂಗನ್ನು ಯಾವ ರೀತಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತೇಳಿ ಕ್ವಶನ್ನಲ್ಲಿ ನೋಡ್ತಾ ಹೋಗೋಣ. ಏನು ಕ್ವಶನ್ ಇದೆ? ಮೊದಲು ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಮತ್ತು ಡಬ್ಲ್ಯೂ ರವರು ಒಂದು ರೌಂಡ್ ಟೇಬಲಿನ ಅದೇ ಕ್ರಮದಲ್ಲಿ ಸಮಾನ ಅಂತರದಲ್ಲಿ ಗುಂಪು ಚರ್ಚೆಗೆ ಕುಳಿತಿದ್ದಾರೆ. ಎಷ್ಟು ಜನ? 8 ಜನ ಇದ್ದಾರೆ. ಒಂದು ರೌಂಡ್ ಟೇಬಲ್ ಮೀಟಿಂಗಲ್ಲಿ ಇದೆ. ರೌಂಡ್ ಟೇಬಲ್ ಸಮಾನ ಅಂತರ ಅದೇ ಕ್ರಮದಲ್ಲಿ ಸಮಾನ ಅಂತರದಲ್ಲಿ ಗುಂಪು ಚರ್ಚೆಗೆ ಒಂದು ಮೀಟಿಂಗ್ ಇದೆ. ರೌಂಡ್ ಟೇಬಲ್ ಮೀಟಿಂಗಿಗೆ ಏನು ಮಾಡಿದ್ದಾರೆ? ಕುಳಿತುಕೊಂಡಿದ್ದಾರೆ. ಅದನ್ನು ಏನು ಮಾಡಿದ್ದಾರೆ ಅಂದರೆ, ಅವರ ಸ್ಥಾನಗಳು ಪ್ರದಕ್ಷಿಣವಾಗಿವೆ. ನಿಮ್ಗೆ ಹೇಳಿದ್ದೇನೆ ನಾನು, ಅದು ಕ್ಲಾಕ್ ವೈಸ್ ಇದೆ ಅಂಥೇಳಿ. ರೈಟ್. ಅಪ್ರದಕ್ಷಿಣೆ ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸ್ ಬರ್ತದೆ, ಪ್ರದಕ್ಷಿಣೆ ಅಂತಂದಾಗ ಕ್ಲಾಕ್ ವೈಸ್ ಬರ್ತದೆ. ಅದರಲ್ಲಿ ಫಿಯು ಉತ್ತರ ದಿಕ್ಕಿಗೆ ಕುಳಿತಿದ್ದಾನೆ. ಹಾಗಾದರೆ ಎಸ್ನ ಸ್ಥಾನವು ಏನಾಗಿರುತ್ತದೆ? ಇಲ್ಲಿ 2 ಜನರ ಸಿಟ್ಟಿಂಗ್ ಅರೇಂಜ್ಮೆಂಟನ್ನು, ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಕೊಟ್ಟು ಇನ್ನೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನು ಮಾಡಿದ್ದಾರೆ? ಇಲ್ಲಿ ಯಾವ ಸ್ಥಾನದಲ್ಲಿ ಕುಳಿತಿದ್ದಾನೆ ಅಂತ ಏನು ಮಾಡಿದ್ದಾರೆ ಅವರು ಹೇಳಿದ್ದಾನೆ. ಅಂದರೆ ನಮಗಿಲ್ಲಿ ಫಿಯು ಉತ್ತರ ದಿಕ್ಕಿಗೆ ಅಂತಂದು ಕೊಟ್ಟಾಗ ಏನು ಮಾಡ್ಬೇಕು? ನಾವಿಲ್ಲಿ ಎಷ್ಟು ಜನ ಇದ್ದಾರೆ? ಅವರು 8 ಜನ ಇದ್ದಾರೆ. ಹಾಗಾಗಿ 8 ಜನ ಇದ್ದಾರೆ ಅಂತಂದ್ರೆ ಏನು ಮಾಡಬೇಕು? ನಮ್ಮ ಒಂದು ಟೇಬಲ್ ಸಿಕ್ಬಿಡುತ್ತೆ. ಇಲ್ಲಿ 8 ಜನ ಅಂತಂದರೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ಕೂತ್ಕೊಂಡಿದ್ದಾರೆ. ಯಾಕೆ ಒಂದೊಂದು ದಿಕ್ಕಿಗೆ ಒಬ್ಬರು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಂತಂದರೆ, ಅದೇ ಸಮಾನ ಕ್ರಮದ ಸಮಾನ ಅಂತರದಲ್ಲಿ ಕುಳಿತಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಸಮಾನ ಕ್ರಮದಲ್ಲಿ ಸಮಾನ ಅಂತರದಲ್ಲಿ ಗುಂಪು ಚರ್ಚೆಗೆ ಕುಳಿತಿದ್ದಾರೆ. ಸಮಾನ ಅಂತರ ಅಂತ ಬಂದಾಗ ಅದು 8 ಜನರ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅದೇ ರೀತಿಯಾಗಿ ಏನು ಮಾಡ್ತಾರೆ? ಕೊಟ್ಟಿರ್ತಾರೆ. ಹಾಗಾಗಿ ನಾವಿಲ್ಲಿ ಫಿಯು ಉತ್ತರಕ್ಕೆ ಕೂತ್ಕೊಂಡ್ರೆ ಎಸ್ನ ಸ್ಥಾನ ಯಾವುದಾಗಿರ್ತದೆ ಅಂತ ಏನು ಮಾಡೋದವರು ಕ್ವಶನನ್ನು ಕೇಳಿದ್ದಾರೆ. ರೈಟ್. ನಾನೇನು ಮಾಡ್ತೀನಿ ಅಂತಂದರೆ, ಸಿಂಪಲ್ ಆಗಿರುವಂಥ ಒಂದು ಪಾಯಿಂಟ್ ಆಫ್ ವ್ಯೂವನ್ನು ಏನು ಮಾಡಿದ್ದೀನಿ? ಇಲ್ಲಿ ರೌಂಡ್ ಟೇಬಲನ್ನು ಏನು ಮಾಡ್ತೀನಿ? ಬರಿತೀನಿ. ರೈಟ್. ಬೇಡ, ಸ್ವಲ್ಪ ದೊಡ್ಡದ ಮಾಡೋಣ. ರೈಟ್. ಸಮಾನ ಅಂತರ ಏನಿದೆ ಇಲ್ಲಿ ಅದೇ ಕ್ರಮದಲ್ಲಿ ಸಮಾನ ಅಂತರ ಎಲ್ಲವೂ ಏನು ಮಾಡಿದಾರಪ್ಪ ಅನ್ನೋದು ಸಮಾನ ಅಂತರವಾಗಿ ಏನು ಮಾಡಿದ್ದಾರೆ? ಜೋಡಿಸ್ಕೊಂಡಿದ್ದಾರೆ. ಈಶಾನ್ಯ, ಪೂರ್ವ, ಇದು ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ಇದು ವಾಯವ್ಯ. ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ. ಹಾಗಾದರೆ ನಮಗಿಲ್ಲಿ ಕೊಟ್ಟಂಥ ಒಂದು ಪಾಯಿಂಟ್ ಏನಿದೆ?
ಫಿಯು ಉತ್ತರ ದಿಕ್ಕಿಗೆ ಕುಳಿತಿದ್ದಾನೆ. ಫಿಯು ಉತ್ತರ ದಿಕ್ಕಿಗೆ ಕುಳಿತಿದ್ದಾನೆ. ಉತ್ತರ ದಿಕ್ಕಿಗೆ ಏನು ಮಾಡಿದ್ದಾನೆ? ಫಿ ಕೂತ್ಕೊಂಡಿದ್ದಾನೆ. ಹಾಗಾದರೆ ಇಲ್ಲಿ ಫಿ ಕೂತ್ಕೊಂಡಿದ್ದಾನೆ ಯಾವ ರೀತಿಯಾಗಿ ನಾವು ಬರ್ಕೋಬೇಕು? ಅದನ್ನು ಕ್ಲಾಕ್ ವೈಸ್ ಅಂತ ಕೊಟ್ಟಿದ್ದಾರೆ. ಏನು ಅದು? ಪ್ರದಕ್ಷಿಣಾಕಾರವಾಗಿದೆ. ಪ್ರದಕ್ಷಿಣಾಕಾರವಾಗಿ ಕುಳಿತುಕೊಂಡಿದ್ದಾರೆ. ಫೀನ ಪಕ್ಕದಲ್ಲಿ ಯಾರು ಬರಬೇಕಾಗಾದರೆ? ಪ್ರದಕ್ಷಿಣಾಕಾರವಾಗಿ ಫೀನ ಪಕ್ಕದಲ್ಲಿ ಯಾರು ಬರಬೇಕು? ಫಿ ಆದ ನಂತರದಲ್ಲಿ ಡಬ್ಲ್ಯೂ. ಫಿ ಆದ ನಂತರದಲ್ಲಿ ಡಬ್ಲ್ಯೂ ಬರಬೇಕು. ಡಬ್ಲ್ಯೂ ಆದ ನಂತರ ಕಂಟಿನ್ಯೂಷನ್ ಯಾರಾಗಬೇಕು? ಪಿ ಬರಬೇಕು. ಕ್ಯೂ ಆರ್ ಎಸ್ ಟಿ ಯು. ಪಿ ಕ್ಯೂ ಆರ್ ಎಸ್ ಟಿ ಯು ಫಿ ಡಬ್ಲ್ಯೂ. ರೈಟ್. ಕ್ಲಾಕ್ ವೈಸ್ ಕೂತ್ಕೊಂಡಿದ್ದಾರೆ. ಅವರ ಒಂದು ದಿಕ್ಕನ್ನು ಕೂಡ ಏನು ಮಾಡ್ತಾರೆ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಯ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಕೊಟ್ಟು ಪ್ರದಕ್ಷಿಣಾಕಾರವಾಗಿ ಕುಳಿತುಕೊಂಡಿದ್ದಾರೆ ಅಂತ ಹೇಳಿದರೆ ಆ ವ್ಯಕ್ತಿ ಯಾರು? ಫಿ ಆಗಿರ್ತಾನೆ. ಆ ವ್ಯಕ್ತಿಯ ಪ್ಲೇಸ್ ಯಾವುದಾಗಿರುತ್ತೆ? ಉತ್ತರ ಆಗಿರುತ್ತದೆ. ಉತ್ತರದ ನಂತರದ ಆ ಫೀನ ನಂತರದಲ್ಲಿ ಬರುವಂಥ ಒಂದು ಸಂಖ್ಯೆ ಒಂದು ಅಕ್ಷರ ಯಾವುದು? ಡಬ್ಲ್ಯೂ ಆಗಿರ್ತದೆ. ಹಾಗಾಗಿ ಆ ವ್ಯಕ್ತಿ ಏನು ಮಾಡಬೇಕು? ಈಶಾನ್ಯ ದಿಕ್ಕಿನಲ್ಲಿ ಡಬ್ಲ್ಯೂ ಕೂತ್ಕೋತಾನೆ. ಪೂರ್ವಕ್ಕೆ ಪಿ ಕೂತ್ಕೊಂಡಾನೆ. ಆಗ್ನೇಯಕ್ಕೆ ಕ್ಯೂ, ದಕ್ಷಿಣಕ್ಕೆ ಆರ್, ನೈಋತ್ಯಕ್ಕೆ ಯಾರು ಕೂತ್ಕೊಂಡಿದ್ದಾರೆ? ಎಸ್. ನಮ್ಮ ಎಸ್ನ ಸ್ಥಾನವು ಯಾವುದಾಗಿದೆ? ನೈಋತ್ಯ. ಹಾಗಾಗಿ ಆನ್ಸರ್ ಯಾವುದು? ಡಿ ಸರಿಯಾದಂಥ ಒಂದು ಆನ್ಸರ್ ಆಗಿರ್ತದೆ. ಹಾಗಾಗಿ ಆ ಕೊಟ್ಟಂಥ ಒಂದು ವ್ಯವಸ್ಥಿತವಾದ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನು ಮಾಡ್ಬೇಕು? ನಾವಿಲ್ಲಿ ಸರಿಯಾದ ಕ್ರಮವಾಗಿ ಬರ್ಕೊಂಡ್ಬಿಟ್ರೆ ನಮಗೆ ಸರಿಯಾಗಿ ಏನು ಮಾಡ್ತೀವಿ ಅಂತಂದರೆ ಆ ಒಂದು ಆನ್ಸರ್ ನಮಗಿಲ್ಲಿ ಸಿಕ್ಬಿಡ್ತದೆ. ಹಾಗಾಗಿ ಬರೆದುಕೊಳ್ಳುವಂಥ ಒಂದು ವ್ಯವಸ್ಥಿತವಾದಂಥ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ರೈಟ್. ಯಾವ ರೀತಿಯಾಗಿ ರೌಂಡ್ ಟೇಬಲ್ ಕೂತ್ಕೊಂಡಿದ್ದಾರೆ ಅದೇ ಕ್ರಮದಲ್ಲಿ ಸಮಾನ ಅಂತರದಲ್ಲಿ ಗುಂಪು ಚರ್ಚೆಗೆ ಕೂತ್ಕೊಂಡಿರ್ತಾರೆ. ಅವರು ಯಾವ ಸ್ಥಾನಗಳನ್ನು ಪ್ರದಕ್ಷಿಣಾಕಾರವಾಗಿ ಏನು ಮಾಡಿದ್ದಾರೆ? ಅವರು ಕುಳಿತುಕೊಂಡಿದ್ದಾರೆ. ಪ್ರದಕ್ಷಿಣಾಕಾರ ಅಂತಂದರೆ ಕ್ಲಾಕ್ ವೈಸ್ ಕುಳಿತುಕೊಂಡಿದ್ದಾರೆ. ಫಿ ಯು ಉತ್ತರ ದಿಕ್ಕಿಗೆ ಕೂತ್ಕೊಂಡಿದ್ದಾನೆ. ಫಿ ಯು ಉತ್ತರ ದಿಕ್ಕಿಗೆ ಕೂತ್ಕೊಂಡಿದ್ದಾನೆ. ಎಸ್ನ ಸ್ಥಾನ ಏನು ಅಂತ ಕೇಳಿದ್ದಾರೆ? ಫಿ ಡಬ್ಲ್ಯೂ ಪಿ ಕ್ಯೂ ಆರ್ ಎಸ್. ಎಸ್ನ ದಿಕ್ಕು ಯಾವುದು? ನೈಋತ್ಯ. ಎಸ್ನ ಸ್ಥಾನ ಯಾವುದು? ನೈಋತ್ಯ ಆಗಿರ್ತದೆ. ಹಾಗಾಗಿ ಟಿನ ಪಶ್ಚಿಮವಾಗಿ ಕೂತ್ಕೊಂಡ್ರೆ ಯು ವಾಯವ್ಯಕ್ಕೆ ಕುಳಿತುಕೊಂಡಿರ್ತಾನೆ. ಹಾಗಾಗಿ ಈ ಒಂದು ಕ್ವಶನ್ಗೆ ಇಲ್ಲಿ ಆನ್ಸರ್ ಯಾವುದಾಗಿರ್ತದೆ? ಆನ್ಸರ್ ಡಿ ನೈಋತ್ಯ. ಎಸ್ನ ಸ್ಥಾನ ಯಾವುದಾಗಿರುತ್ತೆ? ನೈಋತ್ಯ ಆಗಿರ್ತದೆ. ರೈಟ್.